मुक्तावत्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलति दुहितुर्देवता मौलिरत्नम् चिन्तारत्नं जगति भजतां तत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्वरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सह गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् चित्रकूटात् रामः दण्डकारण्यं प्रति जिगमिषुः अत्रेः आश्रमम् अगच्छत्। चित्रकूटे यदा सः आसीत् रामचन्द्रः तदा मुनीनां गणः तत्र आगत्य दैत्यानाम् उपद्रवम् ऊचुः तेन रक्षन्तु अस्मान् इति प्रार्थयामासुः। तदर्थं सः ततः निर्गतः। स्व अयोध्यातः अपि जनाः आगच्छेयुः, तेन च ऋषीणाम् एकान्तभङ्गः भवेत् इति कारणतः ततः बहिः निरगच्छत्। अत्रे राष्ट्रममागच्छत्। अत्रि पत्नी अनसूया तावत् नानाविध मालाभूषणाभिः भूषणैः सीताम् अलञ्चकार। तस्यां रात्र्यां सम्यक् सम्भाषणं कृत्वा दण्डकारण्यं प्रति रामचन्द्रः ससीता लक्ष्मणः बहिरगच्छत्। अग्रे किम् अभवत् इति षष्ठश्लोके उच्यते। ज्ञानिनः श्रीवैष्णवी ज्ञानिनः कर्मिणश्चात्र वेदवेदाङ्गपारगाः ब्राह्मणा ब्रह्मणस्तातम् प्रेक्षन्ते स्म सहस्रशः। यदा ದಂಡಕಾರಣ್ಯಮಗಚ್ಚತ್ ತತ್ರ ಕಿಮಭವತ್ ಇತಿ ಉಚ್ಯತೆ. ದಂಡಕಾರಣ್ಯಕ್ಕೆ ಹೋದಾಗ ಅಲ್ಲೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅನೇಕ ಜನ ಋಷಿಗಳು ರಾಮನನ್ನ ಸುತ್ತುವರೆದ್ರು, ಅವನನ್ನು ಮುತ್ತಿಕೊಂಡ್ರು. ಜ್ಞಾನಿನಃ ಕರ್ಮಿಣಶ್ಚಾತ್ರ, ಜ್ಞಾನಿಗಳು ಇದ್ರು, ಕರ್ಮಿಗಳು ಇದ್ರು. ಜ್ಞಾನಯೋಗದಿಂದ ಉತ್ತಮ ಗತಿ ಪಡೆಯುವುದು ಒಂದು ರೀತಿ ಆದರೆ, ಕರ್ತವ್ಯ ನಿಷ್ಠೆಯಿಂದ ಕರ್ಮದಲ್ಲಿ ಹೆಚ್ಚಿನ ಶ್ರದ್ಧೆ ವಹಿಸಿ ಮಾಡುವಂಥವರು ಕೂಡ ಅಲ್ಲಿ ಇದ್ರು. ಎರಡೂ ತರದ ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತ ಅರ್ಥ. ಜ್ಞಾನಯೋಗಿಗೂ ಕರ್ಮ ಇದೆ, ಕರ್ಮಯೋಗಿಗೂ ಜ್ಞಾನ ಇದೆ. ಆದರೆ ಪ್ರಧಾನವಾಗಿ ಕರ್ಮ ಮಾಡುವುದಾದ್ರೆ ಅವರನ್ನ ಕರ್ಮಯೋಗಿಗಳು ಅಂತಾರೆ. ಪ್ರಧಾನವಾಗಿ ಜ್ಞಾನದ ದಾರಿಯನ್ನು ಹಿಡಿದವರಾದ್ರೆ ಅವರನ್ನ ಜ್ಞಾನಯೋಗಿಗಳು ಅಂತ ಹೇಳ್ತಾರೆ.
ಅವರು ವೇದ ವೇದಾಂಗ ಪಾರಗಾಹ. 4 ವೇದಗಳು, 6 ಅಂಗಗಳು. ಅದಕ್ಕೆ ವೇದಾಂಗಗಳು ಅಂತ ಕರೀತಾರೆ. ಅದರ ಪಾರ, ಅದರ ನಿಜವಾದ ಕೊನೆ, ಅರ್ಥ, ತೀರ ಏನಿದೆ ಅದನ್ನು ಚೆನ್ನಾಗಿ ಅರಿತು ದಾಟಿದವರು ವೇದ ವೇದಾಂಗ ಪಾರಗಾಹ ಬ್ರಾಹ್ಮಣಾಹ. ಒಳ್ಳೆಯ ಶಾಸ್ತ್ರವನ್ನು ತಿಳಿದಂತಹ ಜ್ಞಾನಿಗಳು ಸಹಸ್ರಶಃ, ಸಾವಿರಾರು ಮಂದಿ, ಸಹಸ್ರಶಃ ಬ್ರಹ್ಮಣಃ ತಾತಂ ಪ್ರೇಕ್ಷಂತೆ ಸ್ಮ. ಸಾವಿರಾರು ಮಂದಿ ಆ ಋತ್ವಿಜರು ಬ್ರಹ್ಮಣಸ್ತಾತಂ, ಚತುರ್ಮುಖನ ತಂದೆಯಾಗಿರುವಂತಹ ಶ್ರೀರಾಮನನ್ನು ಪ್ರೇಕ್ಷಂತೆ ಸ್ಮ, ನೋಡುತ್ತಿದ್ದರು. ಅಂದ್ರೆ ಕಣ್ಗಳಲ್ಲೇ ಕುಡಿತಾ ಇದ್ರು ಅವನನ್ನ. ದಿಟ್ಟಿಸಿ ರಾಮಚಂದ್ರ ನಮ್ಮ ಕಾಡಿನ ತನಕ ಬಂದ, ಅಯೋಧ್ಯೆಯಲ್ಲಿ ನಮ್ಮ ಕಾಡಲ್ಲಿ ದಂಡಕಾರಣ್ಯಲ್ಲಿ ಅಲ್ಲಿ ತನಕ ರಾಮಚಂದ್ರ ಬಂದ ಅನ್ನೋದೇ ಅವರಿಗೆ ತುಂಬಾ ಖುಷಿ ಕೊಟ್ಟಿತ್ತು. ಯಾರ್ಯಾರು ಅಂತ ಅವರನ್ನ ಪರಿಚಯ ಮಾಡಿಕೊಡುವಾಗ ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ವೇದ ವೇದಾಂಗ ಪಾರಂಗತರು ಇತ್ಯಾದಿಗಳನ್ನ ಹೇಳಿ ರಾಮನನ್ನ ಕಂಡ್ರು. ಎಂಥವ್ರು ಕಂಡ್ರು ಅಂದ್ರೆ ಜ್ಞಾನಿಗಳು ಕಂಡ್ರು. ಅತ್ರ ದಂಡಕಾರಣ್ಯೇ ಕರ್ಮಿಣಃ ಜ್ಞಾನಿನಃ ವೇದ ವೇದಾಂಗ ಪಾರಕಃ ಸಹಸ್ರಶಃ ಬ್ರಾಹ್ಮಣಾಃ ಬ್ರಹ್ಮಣಸ್ತಾತಂ ಪ್ರೇಕ್ಷಂತೆ ಸ್ಮ. ಜ್ಞಾನಿನಃ ಪುಲ್ಲಿಂಗ ಪ್ರಥಮ ಬಹು, ಜ್ಞಾನಿ ಜ್ಞಾನಿನೌ ಜ್ಞಾನಿನಃ. ಕರ್ಮಿಣಃ ಕರ್ಮೀ ಕರ್ಮಿಣೌ ಕರ್ಮಿಣಃ, ಅದು ಕೂಡ ಹಾಗೆ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಕರ್ಮಿಣಶ್ಚ ಅತ್ರ ಕರ್ಮಿಣಶ್ಚಾತ್ರ, ಕರ್ಮಿಣಶ್ಚ ಶ್ಚುತ್ವ ಸಂಧಿ, ಶ್ಚ ಅತ್ರಶ್ಚಾತ್ರ ಸವರ್ಣ ದೀರ್ಘ ಸಂಧಿ, ಅತ್ರ ಅವ್ಯಯ. ವೇದ ವೇದಾಂಗ ಪಾರಗಾಹ, ವೇದಾಶ್ಚ ವೇದಾಂಗಾನಿ ಚ ವೇದ ವೇದಾಂಗಾಹ. ವೇದ ವೇದಾಂಗಾನಿ ವೇದ ವೇದಾಂಗಾನಾಂ ಪಾರಂ ಗಚ್ಚಂತಿ ಇತಿ ವೇದ ವೇದಾಂಗ ಪಾರಗಾಹ. ಪುಲ್ಲಿಂಗ ಪ್ರಥಮ ಬಹು, ಬ್ರಾಹ್ಮಣಃ ಪುಲ್ಲಿಂಗ ಪ್ರಥಮ ಬಹು, ಬ್ರಹ್ಮಣಃ ಷಷ್ಠಿ ಏಕ, ತಾತಂ ದ್ವಿತೀಯ ಏಕ ಮಗನನ್ನು, ಪ್ರೇಕ್ಷಂತೆ ಈಕ್ಷ ದರ್ಶನೆ ಲಟ್ ಪ್ರಥಮ ಬಹು, ಸ್ಮ ಅದು ಅವ್ಯಯವಾಗಿ ಪ್ರೇಕ್ಷಂತೆ ಒಟ್ಟು ಧಾತುವಿಗೆ ಬರುವಂತಹ ಒಂದು ಉಪಪದ. ಸಹಸ್ರಶಃ ಅದು ಕೂಡ ಅವ್ಯಯ, ಸಹಸ್ರಶಃ ಅನ್ನೋದು ಕೂಡ ಒಂದು ಅವ್ಯಯ. ವಿದ್ಯಾ ಅವರು ಕಮಲಾನುಗತಂ ದೇವಂ ವಾರುಣಿ. ಗುರುರ ಕಮಲಾನುಗತಂ ದೇವಂ ಕಮಲಾನುಗತಂ ದೇವಂ ಕಮಲಾಯತಲೋಚನಂ 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 ಬಿಂಬೋಷ್ಟಂ ಕಂಬುಕಂಠಂಚ ಕಂಬುಕಂಠಂ ತಂ ಬಿಂಬೋಷ್ಟಂ ಕಂಬುಕಂಠ ಬಿಂಬೋಷ್ಟಂ ಕಂಬುಕಂಠ
बिम्बोष्टं कम्भुकण्ठ ठं तं कम्बुकण्ठं दृष्ट्वा दृष्ट्वा महर्षयः दृष्ट्वा हृष्टा महर्षयः दृष्ट्वा हृष्टा महर्षयः ಕಮಲಾನುಗತಂ ದೇವಂ ಕಮಲಾ ಸ್ವರೂಪಳಾದಂತಹ ಶ್ರೀ ಲಕ್ಷ್ಮೀದೇವಿಯಿಂದ ಯಾವಾಗಲೂ ಅನುಸರಿಸಿ ಬರುವಂತಹ ದೇವಂ ನಾರಾಯಣನನ್ನು ಕಮಲದಂತಹ ಎಸಳಿನಂತಹ ಕಂಗಳಿಂದ ಕೂಡಿದವನು, ಚಂದದ ಬಿಂಬದ ಹಣ್ಣಿನಂತೆ ಕೆಂಪಗಿರುವ ತುಟಿಯಿಂದ ಕೂಡಿದವನು, ಶಂಖದಂತಹ ಉಬ್ಬಿದ ಕೊರಳು ಕಂಠದ ದೇಶವುಳ್ಳವನು, ಇಂಥ ರಾಮಚಂದ್ರನನ್ನು ದೃಷ್ಟ್ವಾ ನೋಡಿ ಮಹರ್ಷಯ ಮಹರ್ಷಿಗಳು ಹೃಷ್ಟಾಹ ಆನಂದಪಟ್ಟರು. ಕಮಲಾನುಗತಂ ಸೀತಾನುಗತಂ ದೇವಂ ಶ್ರೀರಾಮಚಂದ್ರಂ ಕಮಲಾಯತ ಲೋಚನಂ ಕಮಲದಂತೆ ಆಯತ ಅಗಲವಾದ ಕಂಗಳಿಂದ ಕೂಡಿದವನು, ಚಂದದ ತುಟಿಯ ಬಣ್ಣವುಳ್ಳವನು, ಅತ್ಯಂತ ಕಂಬು ಕಂಠ ಅನ್ನುವುದು ಒಂದು ಘೋಷವನ್ನ ಮಾಡುವುದಕ್ಕೆ ಶಂಖ ಅನ್ನುವುದು ತುಂಬಾ ಅಪ್ರಸಿದ್ಧ. ಒಂದು ಮಾತು ತೆಗೆದ್ರೆ ಅದೊಂದು ಘೋಷದಂತಿರ್ಬೇಕು ಅಂತ. ಎರಡನೇದು ಕಂಠದ ಆ ನಡುಗಡ್ಡೆ ಅದು ಕಾಣದಂತೆ ಮುಚ್ಚಿರಬೇಕು. ಶಂಖ ಉಬ್ಬಿರುತ್ತೆ, ಹಾಗೆ ಕಂಠದ ಭಾಗವು ಕೂಡ ಅದು ಉಬ್ಬಿ ಅಂದ್ರೆ ಕುತ್ತಿಗೆ ಮತ್ತೆ ತಲೆ ಒಂದಾಗುವ ಹಾಗಲ್ಲ. ಕಂಠ ತುಂಬಿರುವುದು ಅಂತಂದ್ರೆ ಕತ್ತೆ ಎತ್ತಿದ್ರೆ ಅದರ ನಡುವಿನ ಆ ವೋಕಲ್ ಕಾರ್ಡು ಅದು ಎದ್ದು ಕಾಣಬಾರದು, ತುಂಬಾ ದಪ್ಪಕ್ಕೆ ಎದ್ದು ಕಾಣುವಂತ ಆಗಬಾರ್ದು. ಅದು ಕಂಠ ವೀಕ್ ಆಗಿದೆ ಅಂತ ಅರ್ಥ, ಅಂದ್ರೆ ಧ್ವನಿ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅರ್ಥ. ಹಾಗೆ ಅಂತಹ ಕಂಬುಕಂಠನಾದಂತಹ ಶ್ರೀರಾಮಚಂದ್ರನ ದೃಷ್ಟ ನೋಡಿ ಮಹರ್ಷಯ ಹೃಷ್ಟಾಹ ಮಹರ್ಷಿಗಳು ಸಂತೋಷ ಪಟ್ಟರು ಅಂತ ಹೇಳ್ತಿದ್ದಾರೆ. ಕಮಲಯ ಅನುಗತಂ ಕಮಲಾನುಗತಂ ಪುಲ್ಲಿಂಗ ದ್ವಿತೀಯ ಏಕಂ ದೇವಂ ದ್ವಿತೀಯ ಏಕ ಕಮಲವತ್ ಆಯತೆ ಲೋಚನೆ ಯಸ್ಯ ಸಹ ಕಮಲಾಯತ ಲೋಚನಃ ತಂ ಕಮಲಾಯತ ಲೋಚನಂ ಬಿಂಬವತ್ ಓಷ್ಠೌ ಯಸ್ಯ ಸಹ ಬಿಂಬದ ಹಣ್ಣಿನಂತೆ. ಬಿಂಬ ಅಂತ ಒಂದು ಹಣ್ಣಿದೆ, ಅದನ್ನ ತೊಂಡೆಕಾಯಿ ಅಂತ ಸಾಮಾನ್ಯ ಅಂಗಡಿಯಲ್ಲಿ ನೀವು ನೋಡಿರ್ತೀರಿ. ಅದು ಸೀಳಿದ್ರೆ ತುಂಬಾ ಸೌತೆ ಹಾಗೆ ಇರುತ್ತೆ, ಆದ್ರೆ ಸೌತೆಯ ಅತ್ಯಂತ ಚಿಕ್ಕ ಫಾರ್ಮ್. ನೋಡ್ಲಿಕ್ಕೆ ನಿಮ್ಗೆ ಸೌತೆ ಹಾಗೆ ಕಾಣುತ್ತೆ, ಆದ್ರೆ ಅತ್ಯಂತ ಸಣ್ಣದಿರುತ್ತೆ. ಆದ್ರೆ ಅದು ಸೀಳಿದ್ರೆ ತುಂಬಾ ಚಂದದ ಕೆಂಪಿರುತ್ತೆ. ಹಾಗೆ ಭಗವಂತನ ವರ್ಣನೆಗೆ ಬಿಂಬ ಅಂದ್ರೆ ಸಾಮಾನ್ಯವಾಗಿ ವರ್ಣನೆ ಮಾಡುವಾಗ ಬಿಂಬೋಷ್ಠ ಅನ್ನೋದನ್ನ, ಓಷ್ಠ ಅಂದ್ರೆ ತುಟಿ, ಓಷ್ಠವು ಯಸ್ಯ ಸಹ ಎರಡು ಮೇಲು ಕೆಳಗಿನ ಭಾಗಗಳನ್ನೆರಡನ್ನೂ ಕೂಡ ಅತ್ಯಂತ ಲಕ್ಷಣಯುಕ್ತವಾಗಿ ಹೊಂದಿದ್ದ, ಸಹಜವಾದ ಬಣ್ಣದಿಂದ ಕೂಡಿತ್ತು. ಕಂಬುಕಂಠಂ ಇದು ಲಕ್ಷಣಗಳನ್ನ ಹೇಳುವಾಗ ಸಹಜವಾಗಿ ಯಾವುದು ಕೆಂಪಗಿರುತ್ತೋ, ಸಹಜವಾಗಿ ಕೆಲವು ಲಕ್ಷಣಗಳನ್ನ ಅಂದ್ರೆ ಆಪರೇಷನ್ ಮಾಡಿಸಿಕೊಳ್ಳದೆ ಕೆಲವು ದೇಹದ ಭಾಗಗಳು ಉಬ್ಬಿರಬೇಕು, ತಗ್ಗಿರಬೇಕು, ಕೆಂಪಿರಬೇಕು ಅಂತೆಲ್ಲ ಮಾತಿದೆ. ಅದು ದೇಹದಲ್ಲಿ ಏನೂ ಅದಕ್ಕೆ ಬೇರೆ ಅಂದ್ರೆ ಚಿಕಿತ್ಸೆ ಇತ್ಯಾದಿಗಳನ್ನ ಕೊಡದೆ ಸಹಜವಾಗಿ ಅದು ಆ ಲಕ್ಷಣದಿಂದ ಕೂಡಿದ್ರೆ ಅದು ಸಾಧನೆಯ ವಿಷಯದಲ್ಲಿ, ಅವರು ಜ್ಞಾನ ಭಕ್ತಿಯ ವಿಷಯದಲ್ಲಿ ಹೆಚ್ಚು ಎತ್ತರದಲ್ಲಿದ್ದಾರೆ ಅಂತ ಋಷಿಗಳನ್ನು ಗುರುತಿಸ್ಲಿಕ್ಕೆ ಹೇಳುವಂತಹ ಮಾತು. ಋಷಿಗಳು, ಗಂಧರ್ವರು, ಮನುಷ್ಯೋತ್ತಮರು, ಇನ್ನು ದೇವತೆಗಳು, ಅದು ಹೆಚ್ಚು ಹೆಚ್ಚು ಮೇಲೆ ಮೇಲೆ ಹೋದ ಹಾಗೆ ಅವರಲ್ಲಿ ಹೆಚ್ಚು ಹೆಚ್ಚು ಲಕ್ಷಣಗಳಿರ್ತವೆ. ಕೆಲವು ಲಕ್ಷಣಗಳು ನಿಮ್ಗೆ ಹಿಂದೆ ಬಂದಿದೆ. ನಾರಾಯಣ ಪಂಡಿತಾಚಾರ್ಯರು ಲಕ್ಷಣಗಳನ್ನು ಹೇಳುವಾಗ ಯಾವುದು ಕೆಂಪಗಿರ್ಬೇಕು, ಯಾವುದು ಎತ್ತರಕ್ಕಿರ್ಬೇಕು, ಯಾವುದು ಉಬ್ಬಿರ್ಬೇಕು, ಯಾವುದು ತಗ್ಗಿರ್ಬೇಕು ಇತ್ಯಾದಿ ಮಾತುಗಳನ್ನ 32 ಲಕ್ಷಣಗಳನ್ನು ಹೇಳುವಾಗ ಹಿಂದೆ ಹೇಳಿದ್ದಾರೆ. ಅದರಲ್ಲಿ ಇದೆಲ್ಲವೂ ಕೂಡ ಯಾಕೆ ಮಧ್ಯದಲ್ಲಿ ವರ್ಣನೆ ಮಾಡ್ತೇನೆ, ಇದು ಕೇವಲ ಒಂದು ಶಾರೀರಿಕ ಸೌಂದರ್ಯವನ್ನ ಪ್ರದರ್ಶನ ಮಾಡ್ಲಿಕ್ಕಲ್ಲ, ಅಥವಾ ಕಾವ್ಯದ ರಸವನ್ನ ಹೆಚ್ಚಿಸ್ಲಿಕ್ಕೆ ಒಂದು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇದ್ದ ಹಾಗೆ ಈ ಮಾತುಗಳನ್ನು ಹೇಳುವಂಥದ್ದಲ್ಲ. ವ್ಯಕ್ತಿಯ ಲಕ್ಷಣದಲ್ಲಿ ಎಷ್ಟು ಸ್ಪಷ್ಟತೆ ಮತ್ತು ಎಷ್ಟು ಏನಂತಾರೆ
ಗುಣಧರ್ಮಗಳು ಕೂಡಿವೆ ಅನ್ನುವುದನ್ನ ತಿಳಿಸುವುದಕ್ಕಾಗಿ ಈ ವರ್ಣನೆಗಳು ಅಲ್ಲಿ ನಿರೂಪಣೆಯಾಗಿವೆ. ಯಾಕಂದ್ರೆ ಇದು ನೋಡಿದ ಮಹರ್ಷಿಗಳು ನೋಡುವಾಗ ಅವರಿಗೆ ಕಂಡ ಸಂಗತಿಗಳನ್ನ ಆಶ್ಚರ್ಯದಿಂದ ಅನುಭವಿಸ್ತಾ ಇದ್ದಾರೆ. ದ್ವಿತೀಯ ವಿಭಕ್ತಿ ಏಕವಚನ ಕಂಬು ಕಂಠಂ, ಕಂಬುವತ್ ಕಂಠಃ ಯಸ್ಯ ಸಹ ಕಂಬು ಕಂಠಃ ತಂ ಕಂಬು ಕಂಠಂ ದ್ವಿತೀಯ ವಿಭಕ್ತಿ ಏಕವಚನ, ತಂ ದ್ವಿತೀಯ ವಿಭಕ್ತಿ ಏಕವಚನ. ದೃಷ್ಟ್ವಾ ತ್ವಾ ಪ್ರತ್ಯಯಾಂತಮವ್ಯಯಂ. ಹೃಷ್ಟಾ ಹೃಷ್ಟಾಹ ಅಂತ ವಿಸರ್ಗ ಇದೆ, ಅದು ವಿಸರ್ಗ ಲೋಪ ಆಗಿದೆ. ಹೃಷ್ಟಾಹ ತಪ್ ಪ್ರತ್ಯಯಾಂತಹ ಪುಲ್ಲಿಂಗ ಪ್ರಥಮ ಬಹು. ಮಹರ್ಷಯಃ ಮಹರ್ಷಿಃ ಮಹರ್ಷಿ ಮಹರ್ಷಯಃ ಪುಲ್ಲಿಂಗ ಪ್ರಥಮ ಬಹು. ನವನಿಧಿಯವರು ಸುಕೃತಾನಾಂ ಕೃತಾನಾಂ ನಃ ಸುಕೃತಾನಾಂ ಕೃತಾನಾಂ ನಃ ಕೃತಾನಾಂ ನಃ ಸುಕೃತಾನಾಂ ಕೃತಾನಾಂ ನಃ ಸರ್ವೇಷಾಂ ಫಲಮಾಗತಂ ಸರ್ವೇಷಾಂ ಫಲಮಾಗತಂ ಸರ್ವೇಷಾಂ ಫಲಮಾಗತಂ ರಾಮಸಂದರ್ಶನಾದಿತ್ತಂ 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 ಮುನಯೋ ಕಥಯನ್ಮಿಥಃ ಮುನಯೋ ಕಥಯನ್ಮಿಥಃ ಮುನಯೋ ಕಥಯನ್ಮಿಥಃ. ರಾಮಚಂದ್ರನ ದರ್ಶನದಿಂದ ತಮಗೇನಾಯಿತು ಅನ್ನುವುದನ್ನ ವಿವರಿಸಿ ಹೇಳ್ತಾ ಇದ್ದಾರೆ. ಪರಸ್ಪರ ಅವರವರೇ ಮಾತಾಡಿಕೊಳ್ತಾ ಇದ್ರು. ನಾವು ಇಷ್ಟು ದಿವಸ ಶ್ರದ್ಧೆಯಿಂದ ಈ ದುರ್ಗಮವಾದ ಗೊಂಡಾರಣ್ಯದಲ್ಲಿ ಭಗವಂತನ ಪ್ರೀತಿಗಾಗಿ ಆಚರಿಸಿದ ಸತ್ಕರ್ಮಗಳಿಂದ ಇವತ್ತು ಫಲ ಎನ್ನುವ ಹಾಗೆ ಶ್ರೀರಾಮಚಂದ್ರನ ದರ್ಶನವಾಗಿದೆ ಅಂತ ಹೇಳ್ತಾ ಇದ್ರು. ಸುಕೃತಾನಾಂ ಕೃತಾನಾಂ ನಹ ಸರ್ವೇಷಾಂ ನಮ್ಮೆಲ್ಲರ ಸುಕೃತಾನಾಂ ಕೃತ ಅಂದ್ರೆ ಕೆಲಸ, ಸುಕೃತ ಅಂದ್ರೆ ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸದಿಂದ ಕೃತಾನಾಂ ಭಗವದ್ ಆರಾಧನಾ ಕರ್ಮವೆನ್ನುವಂತೆ ಸರ್ವೇಷಾಂ ಫಲಂ ಆಗತಂ ಎಲ್ಲದಕ್ಕೂ ಫಲ ಸಿಕ್ಕಿತು. ನಹ ಕೃತಾನಾಂ ಸುಕೃತಾನಾಂ ನಾವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಉತ್ತಮವಾದ ಫಲವೇ ಲಭಿಸಿತು. ಸರ್ವೇಷಾಂ ಫಲಮಾಗತಂ ಹೇಗೆ ಫಲ ಏನು ಸಿಕ್ಕಿತು? ರಾಮ ಸಂದರ್ಶನಾದಿತ್ತಂ ಇದು ರಾಮನ ಸಂದರ್ಶನಕ್ಕೆ ಬೇರೆ ಏನು ನಮ್ಮ ಹತ್ರ ಸಾಧನೆ ಇಲ್ಲ, ತಪಸ್ಸು ಮಾಡಿದು ಬಿಟ್ರೆ. ಆ ತಪಸ್ಸು ಫಲಿಸಿದ್ರಿಂದಲೇನೆ ಇವತ್ತು ನಮಗೆ ಭಗವಂತನ ದರ್ಶನ ಆಗಿದೆ. ಇತಿ ಮುನಯಃ ಮಿಥಃ ಅಕಥಯನ್ ಮುನಿಗಳು ಪರಸ್ಪರ ಒಬ್ಬರಿಗೊಬ್ರು ಮಾತಾಡಿಕೊಂಡ್ರು. ಮುನಯಃ ಮುನಿಗಳು ಮಿಥಃ ಒಬ್ಬರಿಗೊಬ್ಬರು ಅಕಥಯನ್ ಮಾತನಾಡಿಕೊಂಡರು. ಇದು ರಾಮನ ದರ್ಶನ ಅನ್ನುವುದೇ ನಮಗೆ ಈ ಎಲ್ಲ ಕರ್ಮಾಂಗಗಳ ಫಲ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ಸುಕೃತಾನಾಂ ಕೃತಾನಾಂ ಸರ್ವೇಷಾಂ ನಹ ಇಷ್ಟು ಕೂಡ ಷಷ್ಠಿ ವಿಭಕ್ತಿ ಬಹುವಚನ. ಅದರಲ್ಲಿ ನಹ ಅನ್ನೋದೊಂದು ತ್ರಿಲಿಂಗಕ, ಉಳಿದಿದೆಲ್ಲ ಪುಲ್ಲಿಂಗ. ಸುಕೃತಾನಾಂ ಕೃತಾನಾಂ ಸರ್ವೇಷಾಂ ಫಲಂ ಫಲವು ನಪುಂಸಕಲಿಂಗ ಪ್ರಥಮ ಏಕ, ಆಗತಂ ನಪುಂಸಕಲಿಂಗ ಪ್ರಥಮ ಏಕ, ರಾಮ ಸಂದರ್ಶನಾತ್ ರಾಮಸ್ಯ ಸಂದರ್ಶನಂ ರಾಮ ಸಂದರ್ಶನಂ ತಸ್ಮಾತ್ ರಾಮ ಸಂದರ್ಶನಾತ್ ಪಂಚಮಿ ಏಕ, ಇತ್ತಂ ಈ ರೀತಿಯಾಗಿ ಏವಂ ಮುನಯಃ ಮುನಿ ಮುನಯಃ ಪುಲ್ಲಿಂಗ ಪ್ರಥಮ ಬಹು, ಅಕಥಯನ್ ಅಕಥಯತ್ ಅಕಥಯತಾಂ ಅಕಥಯನ್ ಲಂಗ್ ಲಕಾರ ಪ್ರಥಮ ಪುರುಷ ಬಹುವಚನ, ಮಿಥಃ ಪರಸ್ಪರಾಂತರ್ಥ ಅದು ಅವ್ಯಯ. ಕಥವಾಕ್ಯ ಪ್ರಬಂಧೆ ಅಂತ ಧಾತುವಿನ ರೂಪ ಅಂದ್ರೆ ಮೂಲ ಧಾತುವಿನ ಅರ್ಥ, ಅದರ ಲಂಗ್ ರೂಪದಲ್ಲಿ ಅಕಥಯನ್ ಅಂತ ಆಗಿದೆ.
गुरुराज सपर्यां सुरवर्यस्य सपर्यां सुरवर्यस्य विधाय विधिना ततः विधाय विधिना ततः विप्राः प्राञ्जलयः प्रोचुः विप्राः प्राञ्जलयः प्रोचुः भक्तिर्गद्गदभाषिणः भक्तिगद्गदभाषिणः ಈ ಶ್ಲೋಕದಲ್ಲಿ ಎಲ್ಲ ಒಂದೊಂದು ಸಾಲಿನಲ್ಲಿ ಅಕ್ಷರಗಳು ರಿಪೀಟ್ ಆದ ಕಾಣುತ್ತೆ. ಸಪರ್ಯ ಸುರವರ್ಯ ಎರಡು ಕಡೆ ರ್ಯ ಇದೆ. ವಿಧಾಯ ವಿಧಿನ ಮತ್ತೆ ಧ ಇದೆ. ವಿಪ್ರಾಃ ಪ್ರಾಂಜಲಯ ಮತ್ತೆ ಪ್ರಾ ಇದೆ. ಗದ್ಗದ ಅನ್ನುವಲ್ಲಿ ದ ಎರಡಿದೆ. ಅಂದ್ರೆ ಇದು ಸಹಜವಾಗಿ ಬರ್ಸ್ಬೇಕು ಅಂತ ಏನೇನೋ ಕಷ್ಟಪಟ್ಟು ಹಾಕಿದ್ರೆ ಅದು ಚಂದ ಇರುದಿಲ್ಲ. ಇಲ್ಲಿ ಎಷ್ಟು ಸಹಜವಾಗಿ ಬಂದಿದೆ ಅಂದ್ರೆ ಒಂದು ಕಾವ್ಯದ ಪ್ರಾಸವನ್ನ ಹೀಗೂ ಬಳಸಬಹುದು. ಅದು ಓದುವಾಗ ಒಂಥರ ಆನಂದ ಕೊಡುತ್ತೆ, ಒಂದೊಂದು ಅದೇ ಅಕ್ಷರ ರಿಪೀಟ್ ಆಗುವಾಗ. ಸಪರ್ಯಾಂ ಸುರವರ್ಯಸ್ಯ ವಿಧಾಯ ವಿಧಿನಾ ತತಃ ವಿಪ್ರಾಃ ಪ್ರಾಂಜಲಯ ಪ್ರೋಚುರ್ ಭಕ್ತಿರ್ಗದ್ಗದ ಭಾಷಿಣ ಅಂತ. ಸಪರ್ಯಾಂ ಏನಾಯ್ತು, ರಾಮಚಂದ್ರ ಮುನಿಗಳ ಕಣ್ಣಿಗೆ ಹಬ್ಬವೆನ್ನುವಂತೆ ಕಂಡ, ಅವನ ಸೌಂದರ್ಯವನ್ನ ಆಸ್ವಾದಿಸಿದ್ರು. ತಮಗೀ ಸೌಭಾಗ್ಯ ಸಿಗಲಿಕ್ಕೆ ಕಾರಣವಾದದ್ದು ತಮ್ಮ ಹಿಂದಿನ ಪೂರ್ವಕಥೆ ಯಾವುದೋ ಒಂದಿತ್ತು, ಅದರಿಂದಾಗಿ ಇಷ್ಟೆಲ್ಲ ಆಯ್ತು ಅನ್ನೋದನ್ನೆಲ್ಲ ಮಾತಾಡಿಕೊಂಡು ರಾಮನಿಗೆ ವಿಧಿಬದ್ಧವಾದ ಅಂದ್ರೆ ಶಾಸ್ತ್ರೀಯವಾದ ರೀತಿಯಲ್ಲಿ ಸಪರ್ಯ ಅಂದ್ರೆ ಅರ್ಘ್ಯ ಪಾದ್ಯ ಆತಿಥ್ಯ ಒಟ್ಟು ಬಂದವರನ್ನ ಆತಿಥ್ಯದಿಂದ ಕೂಡಿಸುವುದು. ಇದು ನಿಜವಾದ ಅರ್ಥದಲ್ಲಿ ಅವರು ಆತಿಥ್ಯ ಮಾಡಿದ್ರು. ಸುರವರ್ಯಸ್ಯ ಸಪರ್ಯಾಂ ಸುರವರ್ಯ ಯಾರು? ಸುರೇಶುವರ್ಯ ಸುರವರ್ಯ ಆದಿನಾರಾಯಣ. ನಾರಾಯಣ ವಸ್ತುತಃ ಲೋಕದಲ್ಲಿ ಏನೇ ಕಾರ್ಯ ಆದ್ರೂ ಕೂಡ ಅದು ಚೆನ್ನಾಗಿ ತಿಳಿದು ಮಾಡುವ ಹಾಗಾಗ್ಬೇಕು. ಎಲ್ಲರಿಗೂ ತಿಳಿಸಿ ಮಾಡಬೇಕು, ತಿಳಿದು ಮಾಡಬೇಕು. ರಾಮಚಂದ್ರ ಕಾಡಿಗೆ ಇಲ್ಲಿ ತನಕ ಬಂದ ಮೇಲೆ ಅವನೇನ್ ಮಾಡ್ಲಿಕ್ಕಿದ್ದಾನೆ ಅನ್ನೋದು ಅವನು ಹಿಂದೆ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ಅವರಿಗೆಲ್ಲ ಸಂತೋಷ ಆಗಿದೆ. ವಿಧಿ ಪ್ರಕಾರವಾಗಿ ಸಪರ್ಯಾಂ ವಿಧಾಯ ಆತಿಥ್ಯವನ್ನ ಮಾಡಿ ತತಃ ಆ ಬಳಿಕ ವಿಪ್ರರೆಲ್ಲರೂ ಕೂಡ ಪ್ರಾಂಜಲಯ ಎರಡು ಕೈಗಳನ್ನು ಮುಗಿದು ಭಕ್ತಿ ಗದ್ಗದ ಭಾಷಿಣ ಭಕ್ತಿಯಿಂದ ನಡುಗುತ್ತಿರುವ ಧ್ವನಿಯಿಂದ ಪ್ರೋಚುಹು ಈ ಮುಂದಿನ ಮಾತನ್ನು ಹೇಳಿದರು. ಸುರವರ್ಯನಾದಂತಹ ಶ್ರೀರಾಮಚಂದ್ರನ ಡೌಟ್ ಇದೆಯಾ? ಸಪರ್ಯಾಂ ಅದು ಸ್ತ್ರೀಲಿಂಗ, ಅದು ಸಪರ್ಯಾ ದ್ವಿತೀಯ ವ್ಯಕ್ತಿ ಸಪರ್ಯಾಂ. ಸುರವರ್ಯಸ್ಯ ಸುರಾಣಾಂ ವರ್ಯಃ ಸುರೇಶು ವರ್ಯಃ ತಸ್ಯ ಸುರವರ್ಯಸ್ಯ ಷಷ್ಠಿ ಏಕ. ವಿಧಾಯ ಲ್ಯಪ್ರತ್ಯಂತಮವ್ಯಯಂ ವಿಧಿನಾ ತೃತೀಯ ವ್ಯಕ್ತಿ ಏಕವಚನ. ತತಃ ಅವ್ಯಯ. ವಿಪ್ರಾಹ ಪುಲ್ಲಿಂಗ ಪ್ರಥಮ ಬಹು. ಪ್ರಾಂಜಲಯ ಪುಲ್ಲಿಂಗ ಪ್ರಥಮ ಬಹು. ಎರಡು ಕೈಗಳನ್ನು ಮುಗಿದು ಪ್ರಾಂಜಲಯ ವಿಪ್ರಾಹ ಗದ್ಗದ ಭಾಷಿಣಃ ಪ್ರೋಚುಹು ಲಿಟ್ ಪ್ರಥಮ ಏಕ. ಭಕ್ತ್ಯಾ ಗದ್ಗದತಯಾ ಭಾಷಂತೆ ಇತಿ ಗದ್ಗದ ಭಾಷಿಣಃ. ಭಾಷಿತುಂ ಶೀಲಂ ಯೇಷಾಂ ಅಸ್ತಿ ಇತಿ ಗದ್ಗದ ಭಾಷೀ. ಭಕ್ತ್ಯಾ ಗದ್ಗದ ಭಾಷಿ ಭಕ್ತಿ ಗದ್ಗದ ಭಾಷಿಣಃ ಬಹುವಚನ. ಇಷ್ಟು ಈ ಪದಗಳ ವಿಶೇಷ ಅಂತ ನೋಡ್ಬೋದು. ಇನ್ನೊಂದು ಶ್ಲೋಕ ನೋಡೋದಾದ್ರೆ ಚೈತನ್ಯ ಅವರು ಲೋಕನಾಥ ಸನಾಥಾಸ್ಮೋ लोकनाथ सनाथास्मो लोकनाथ लोकनाथ सनाथास्मो
ಕರುಣಾವತ ಭವತಾ ಕರುಣಾವತ ಭವತಾ ಕರುಣಾವತ ಸಂಸಾರಾತ್ ಪಾಲಯನ್ ಲೋಕಾನ್ ಸಂಸಾರಾತ್ ಪಾಲಯನ್ ಲೋಕಾನ್ ಸಂಸಾರಾತ್ ಪಾಲಯನ್ ಲೋಕಾನ್ ರಾವಣಾದಪಿ ಪಾಲಯ ರಾವಣಾದಪಿ ಪಾಲಯ ರಾವಣಾದಪಿ ಪಾಲಯ. ಹೇ ಲೋಕನಾಥ, ಶ್ರೀರಾಮಚಂದ್ರನನ್ನ ಕರುಣೆಯಿಂದ ಬೇಡಿಕೊಳ್ತಾ ಇದ್ದಾರೆ. ಹೇ ಲೋಕನಾಥ, ನಿನಗೆ ಲೋಕದ ಮೇಲೆ ಒಡೆತನ ಇದ್ರೆ ಮಾತ್ರ ನಮ್ಗೆ ಬೇಕಾದ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ನಿನಗೆ ಸಾಧ್ಯವಾಗುತ್ತೆ. ಅದರಿಂದಾಗಿ ಹೇ ಲೋಕನಾಥ ಶ್ರೀರಾಮಚಂದ್ರ, ನಿನಗೆ ತುಂಬಾ ದಯೆ ಇದೆ. ಆದ್ರಿಂದಾಗಿ ನೀನು ನಮ್ಮ ಕಡೆಗೆ, ನಮ್ಮ ಕೂಗಿಗೆ, ನಮ್ಮ ಕರೆಗೆ ಓಡಿ ಬಂದಿದ್ದಿ. ಕರುಣಾವತ ಭವತ, ಕರುಣೆಯಿಂದ ಕೂಡಿದ ನಿನಗೆ. ಕರುಣಾ ಅಸ್ಯಾಹ ಅಸ್ತಿ ಇತಿ ಕರುಣಾವತಿ ಕರುಣಾವತ. ಕರುಣಾವತ ಭವತ ಸನಾಥಾ ಸ್ಮಃ. ಈಗ ನಾವು ಒಡೆಯನಿರುವವರಾಗಿದ್ದೇವೆ. ನಮಗೆ ಇಲ್ಲಿ ತನಕ ಒಡೆಯನೇ ಇಲ್ಲ, ನೋಡಿಕೊಳ್ಳೋರಿಲ್ಲ, ನಮಗೆ ಕೇಳೋರಿಲ್ಲ, ಹೇಳೋರಿಲ್ಲ ಅನ್ನೋ ಸ್ಥಿತಿ ಇತ್ತು. ನೀನು ಬಂದ ಮೇಲೆ ಈಗ ಸನಾಥಾ ಸ್ಮಃ, ನಮ್ಮನ್ನ ಈ ಸಂಸಾರದಿಂದ, ಈ ಹುಚ್ಚು ಅವ್ಯವಸ್ಥೆಗಳಿಂದ ಪಾಲನೆ ಮಾಡು. ನೀನು ಯಾವಾಗ್ಲೂ ಪಾಲನೆ ಮಾಡ್ತಾನೆ ಇರ್ತಿ. ಮೋಕ್ಷವನ್ನ ಕೊಟ್ಟು ಪಾಲನೆ ಮಾಡುವ ನೀನು ಈಗ ಸದ್ಯಕ್ಕೆ ರಾವಣಾದಪಿ ಪಾಲಯ, ಅಂತರಂಗದ ಬೆಳಕಾಗಿ ನೀನು ರಕ್ಷಣೆ ಕೊಡುವವನಿದ್ದಿ. ಆದರೆ ಅದರ ಫಲವಾಗಿರುವಂತಹದ್ದನ್ನ ಎಷ್ಟೋ ಸರ್ತಿ ಏನೋ ಅನ್ಯಾಯಗಳು ಅನ್ನಿಸಿದ ಹಾಗೆ ಆಗತ್ತೆ. ತಾಳ್ಮೆಯಿಂದ ಕಾದು ಕೂತ್ರೆ ಅದು ನಮ್ಮಲ್ಲೇ ಖಂಡಿತವಾಗಿ ಫಲಿಸುವುದು ನೋಡ್ತೇವೆ. ನಾವು ನಿನ್ನನ್ನೇ ನಂಬಿಕೊಂಡು ಇಲ್ಲಿ ತಪಸ್ಸು ಮಾಡ್ತಾ ಇರೋದ್ರಿಂದ ಆ ಬೆಲೆಯನ್ನ, ಯಜ್ಞಕ್ಕಿರುವ ಬೆಲೆ, ಯಜ್ಞಕ್ಕಿರುವ ಬಲ ಏನು ಅಂತ ತೋರಿಸುವುದಕ್ಕಾಗಿ ಖಂಡಿತ ನೀನು ರಾವಣನನ್ನು ಕೂಡ ನಿಗ್ರಹಿಸಿ ನಮಗೆ ರಕ್ಷೆಯನ್ನ ನೀಡು ಅಂತ ಎಲ್ಲ ಋಷಿಮುನಿಗಳು ಕೇಳ್ತಾ ಇದ್ದಾರೆ ಅನ್ನೋಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ನಾಳೆ ಅದರ ಶಬ್ದಾರ್ಥಗಳನ್ನು ಗಮನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.